ರೀಸೆಂಟ್ ಆಗಿ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗೆಲ್ಲ ತುಂಬಾ ಜನ ಕೊಟ್ಟೆಯೂರ್ ಶಿವ ಟೆಂಪಲ್ಗೆ ಹೋಗ್ತಾ ಇದಾರೆ. ಆಲ್ಮೋಸ್ಟ್ ತುಂಬಾ ಜನ ಕನ್ನಡಿಗರು ಅಲ್ಲಿ ಹೋಗೋದಕ್ಕೆ ಎರಡು ಕಾರಣ ಅಂತ ನಮ್ಗನ್ಸುತ್ತೆ. ಒಂದು, ರೀಸೆಂಟ್ ಟೈಮ್ಸ್ ಅಲ್ಲಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು. ಇನ್ನೊಂದು, ಜನ ಸ್ಟೋರಿಲಿ ರೀಲ್ಸ್ ಅಲ್ಲಿ ನೋಡಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತಹ ವಿಷಯಗಳು ನಡೀತಾ ಇದಾವೆ. ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ನಾವು ಒಂದೊಳ್ಳೆ ಸ್ಟಾರ್ಟರ್ ರೆಸಿಪಿನ ಮಾಡ್ತಾ ಆ ಕೊಟ್ಟೆಯೂರ್ ಶಿವ ಟೆಂಪಲ್ ಬಗ್ಗೆ ನಮಗ್ ಗೊತ್ತಿರೋ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಸೊ ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ನಾವು ಕಾಲಿಫ್ಲವರ್ ನ ಇಟ್ಕೊಂಡು ಒಂದೊಳ್ಳೆ ಸ್ಟಾರ್ಟರ್ ರೆಸಿಪಿನ ಮಾಡ್ತಾ ಇದೀವಿ. ಅದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ರೆ, ಕಾಲಿಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಖಾರದ ಪುಡಿ, ಪೆಪ್ಪರ್, ಗರಂ ಮಸಾಲ ಮತ್ತೆ ಅರಶಿನದ ಪುಡಿ. ಇದಿಷ್ಟನ್ನ ಇಟ್ಕೊಂಡು ಒಂದೊಳ್ಳೆ ಸ್ಟಾರ್ಟರ್ ರೆಸಿಪಿನ ಮಾಡೋಣ. ಬನ್ನಿ ರೆಸಿಪಿಗೆ ಹೋಗೋಣ. ಇಲ್ಲಿ ನಮ್ಮ ಹತ್ರ ಬೇಯಿಸಿಟ್ಕೊಂಡಿರುವಂತ ಕಾಲಿಫ್ಲವರ್ ಇದೆ. ಅಂದ್ರೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಾಲಿಫ್ಲವರ್ ನ ಬೇಯಿಸಿಟ್ಕೊಂಡಿದೀವಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಣ. ಅರಶಿನದ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಪೆಪ್ಪರ್ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ಹಾಕೋಣ. ಕಾರ್ನ್ಫ್ಲವರ್ ಏನಕ್ಕೆ ಅಂದ್ರೆ ನಿಮ್ಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ನಾವು ಕಾಲಿಫ್ಲವರ್ ನ ಏನ್ ಮಿಕ್ಸ್ ಮಾಡಿ ಇಟ್ಕೊಂಡ್ವಲ್ಲ, ಇದು ರೆಡಿ ಇದೆ. ಇಲ್ಲಿ ಎಣ್ಣೆ ಕಾದಿದೆ. ಇದನ್ನ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ. ಸೊ ಈಗ ನಾವು ರೆಡಿ ಮಾಡಿಟ್ಕೊಂಡಂತ ಕಾಲಿಫ್ಲವರ್ ನ ಡೀಪ್ ಫ್ರೈ ಆಗೋದಕ್ಕೆ ಇಟ್ಟಿದೀವಿ. ಇದು ಡೀಪ್ ಫ್ರೈ ಆಗ್ಲಿ. ನಾನು ನಿಮ್ಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯನ ಹೇಳ್ತಾ ಇದ್ದೆ, ಕೊಟ್ಟೆಯೂರ್ ಟೆಂಪಲ್, ಈ ಟೆಂಪಲ್ ಬಗ್ಗೆ ಒಂದಷ್ಟು ನಾವು ಮಾತಾಡೋಣ ಅಂತ. ಬನ್ನಿ ಅದನ್ನ ನಾವು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಹೋಗ್ತಾ ಮಾತಾಡ್ತಾ ಹೋಗೋಣ. ಸೊ ಈ ಕೊಟ್ಟೆಯೂರ್ ಶಿವ ಟೆಂಪಲ್ ಅಥವಾ ಮಹಾದೇವ ಟೆಂಪಲ್, ಈ ದೇವಸ್ಥಾನದಲ್ಲಿ ಏನೊಂದು ವಿಶಿಷ್ಟತೆ ಅಂದ್ರೆ, ಭಗವಂತ ತನ್ನ ಪ್ರೀತಿನ ಕಳ್ಕೊಂಡಂತಹ ಒಂದು ಜಾಗ ಇದು. ದಕ್ಷ ಮಹಾರಾಜ ಮಾಡಿರುವಂತ ಯಾಗ ಈ ಜಾಗದಲ್ಲೇ. ಈ ಜಾಗದಲ್ಲಿ ದಕ್ಷ ಮಹಾರಾಜ ಯಾಗ ಮಾಡ್ಬೇಕಾದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಯಾಗ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ರನ್ನೂ ಕರೀತಾರೆ ಆ ಯಾಗಕ್ಕೆ ಬರೋದಕ್ಕೆ. ಆದ್ರೆ ಪರಮೇಶ್ವರನ್ನ ಮತ್ತೆ ಅವರ ಪತ್ನಿಯಾದ ಸತಿಯನ್ನ ಕರೆಯಲ್ಲ. ಸತಿ ದಕ್ಷನ ಸ್ವಂತ ಮಗಳಾದ್ರೂ ಆ ಯಾಗಕ್ಕೆ ಕರೆದಿರಲ್ಲ. ಸತಿ ಪರಮೇಶ್ವರನ ಹತ್ರ ಹೋಗಿ, ನನ್ನ ತಂದೆ ಯಾಗ ಮಾಡ್ತಿದ್ದಾರೆ, ನಾನು ಆ ಯಾಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಪರಮೇಶ್ವರ ಹೇಳೋದು, ನೀನಲ್ಲಿ ಹೋದ್ರು ನಿಮ್ಮ ತಂದೆ ಏನ್ ನೀನ್ ಬಂದಿದ್ಯಾ ಅನ್ಬಿಟ್ಟು ನಿನ್ನೇನ್ ಸ್ವಾಗತ ಮಾಡಲ್ಲ, ನಿನಗಲ್ಲಿ ಅಪಮಾನ ಮಾಡಿ ಕಳಿಸ್ತಾರೆ, ಬೇಡ ಅಂತ. ಆದ್ರೂ ಸತಿ ಕೇಳ್ದಿರ ತನ್ನ ತಂದೆ ಮೇಲಿರುವಂತ ಅಪಾರ ನಂಬಿಕೆಗೆ ಹೋಗ್ತಾರೆ ಆ ಯಾಗಕ್ಕೆ. ಆ ಯಾಗಕ್ಕೆ ಹೋದಾಗ ಅಲ್ಲಿ ಎಲ್ಲಾ ದೇವತೆಗಳಿದ್ರು ತನ್ನ ಗಂಡನಾದ ಪರಶಿವ ಇಲ್ಲ ಅನ್ನೋ ಒಂದು ಬೇಸರದೊಂದಿಗೆ ಆ ಜಾಗಕ್ಕೆ ಹೋದಾಗುನು ಪರಮಾತ್ಮ ಶಿವ ಹೇಳ್ದಾಗೆ ಆ ಜಾಗದಲ್ಲಿ ಆ ಒಂದು ಏನು ಸುಸ್ವಾಗತ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಸತಿಗೆ ಸಿಗಲ್ಲ. ಸತಿಗೆ ಅಲ್ಲಿ ದಕ್ಷ ಮಹಾರಾಜ ಅವಮಾನ ಮಾಡಿದಾಗ ತನಗೆ ತನ್ನ ಪತಿಗೆ ಇಬ್ಬರಿಗೂ ಅವಮಾನ ಆಗಿರುವಂತಹ ಜಾಗದಲ್ಲಿ ಇರಲ್ಲ ಅಂತ ಹೇಳಿ ಆ ಪವಿತ್ರ ಅಗ್ನಿಕುಂಡದ ಅಗ್ನಿಲಿ ಸತಿ ಹಾರಿ ತನ್ನ ಪ್ರಾಣವನ್ನ ತ್ಯಜಿಸ್ತಾರೆ. ಸತಿ ಸತ್ ಮೇಲೆ ಏನಾಗತ್ತೆ ಅನ್ನೋದೆಲ್ಲ ನಿಮ್ಗೆ ಗೊತ್ತೇ ಇದೆ. ಶಿವ ತನ್ನ ಜಟೆಯಿಂದ ವೀರಭದ್ರನನ್ನ ಸೃಷ್ಟಿ ಮಾಡಿ ವೀರಭದ್ರ ದಕ್ಷ ಮಹಾರಾಜನ ತಲೆಯನ್ನು ಕಡಿಯುವಂಥದ್ದು ನಿಮಗೆ ಗೊತ್ತೇ ಇದೆ. ಹೀಗೆ ಸುಟ್ಟಂತಹ ಸತಿಯ ದೇಹ ಛಿದ್ರವಾಗಿ ಶಕ್ತಿಪೀಠಗಳಾಗಿದ್ದು ನಿಮಗೆ ಗೊತ್ತೇ ಇದೆ. ಈ ದೇವಸ್ಥಾನ ಹೇಗೆ ಇನ್ನೊಂದು ವಿಶಿಷ್ಟತೆ ಅಂದ್ರೆ, ಪರಮೇಶ್ವರ ಅಂದ್ರೆ ಲಯಕಾರ ಆದಂತಹ ಶಿವ ತನ್ನ ಸತಿ, ತನ್ನ ಧರ್ಮಪತ್ನಿ ಸತಿಯನ್ನು ಕಳೆದುಕೊಂಡಿರೋ ಜಾಗ ಇದು. ಅಂದ್ರೆ ಈ ದೇವಸ್ಥಾನದಲ್ಲಿ ದೇವರ ರೂಪ ಹೇಗೆ ಅಂದ್ರೆ, ಇಲ್ಲಿ ನಾನು ನನ್ನ ಸತಿನ ಕಳ್ಕೊಂಡಿದ್ದೀನಿ, ಇಲ್ಲಿಗೆ ಬರುವಂತವ್ರಿಗೆ ಯಾರಿಗೂ ಜೀವನದಲ್ಲಿ ಈ ತರದೊಂದು ನೋವು ಬರಲೇಬಾರದು ಅಂತ ಆಶೀರ್ವಾದ ಮಾಡಿ ಕಳಿಸುವಂತಹ ದೇವರು ಇಲ್ಲಿರುವಂತಹ ಪರಮೇಶ್ವರ.
ಸೊ ನೋಡಿದ್ರಲ್ಲ, ಕೇರಳದ ಕೊಟ್ಟೆಯೂರು ದೇವಸ್ಥಾನದ ಹಿಂದೆ ಈ ತರದೊಂದು ವಿಶಿಷ್ಟ ಕತೆ ಇತ್ತು ಅನ್ನೋದು ನಿಮಗೆ ಗೊತ್ತಿತ್ತಾ? ಇದಿಷ್ಟು ನಮ್ಮ ಹತ್ರ ಇದ್ದಿದ್ದ ಮಾಹಿತಿ. ನಿಮಗೆ ಬೇರೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸ್ಕೊಡಿ. ಇನ್ನೊಂದು ಟೈಮ್ ಆದಾಗ ನೀವು ಹೋಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇನ್ನೊಂದು, ನೀವು ಯಾವುದೇ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋದ್ರು, ಯಾವುದೇ ಜಾಗಕ್ಕೆ ಹೋದ್ರು, ಆ ಜಾಗನ ಕ್ಲೀನಾಗಿ ಇಟ್ಕೊಳ್ಳೋವಂಥದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಆದಷ್ಟು ಗಲೀಜ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈಗ ಇಲ್ಲಿ ಕಾಲಿಫ್ಲವರ್ ನಾವೇನು ಡೀಪ್ ಫ್ರೈ ಮಾಡೋದಕ್ಕೆ ಹಾಕಿದ್ವಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಒಂದು ಬಟ್ಲಿಗೆ ತಕ್ಕೊಳ್ಳೋಣ. ಇದು ತುಂಬಾ ಫ್ರೈ ಆಗ್ಬೇಕು ಅಂತಾನು ಏನಿಲ್ಲ, ಬಿಕಾಸ್ ಕಾಲಿಫ್ಲವರ್ ಆಗ್ಲೇ ಬೇಯಿಸಿರೋದ್ರಿಂದ ಅದು ಬೇಯಬೇಕು ಅಂತೇನಿಲ್ಲ. ನೀವು ಆಚೆಗಡೆ ಹಾಕಿರೋ ಬ್ಯಾಟರ್ ಮಾತ್ರ ಸ್ವಲ್ಪ ಬೇಯಬೇಕು, ಅದಕ್ಕೆ ಮಾತ್ರ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ನಾವು ಕಾಲಿಫ್ಲವರ್ನ ಇಟ್ಕೊಂಡು ಈ ಒಂದು ಸ್ಟಾರ್ಟರ್ ರೆಸಿಪಿನ ಮಾಡಿದ್ವಿ ಅಂತ. ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ದಿಢೀರ್ ಅಂತ ಏನಾದ್ರೂ ಮಾಡ್ಕೊಡ್ಬೇಕು ಅಂತ ಆದ್ರೆ ಇದನ್ನ ನೀವು ಮಾಡ್ಕೊಡ್ಬೋದು. ಬರೀ 15 ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ. ಈ ರೆಸಿಪಿಗೆ ಏನಂತ ಹೆಸರಿಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ನಮ್ಗೆ ಯಾವುದು ಅಷ್ಟು ಚೆನ್ನಾಗಿರೋ ಹೆಸರು ಉಳಿಲಿಲ್ಲ. ನಿಮ್ಗೆ ಈ ರೆಸಿಪಿಗೆ ಏನಂತ ಹೆಸರಿಡ್ಬೋದು ಅಂತ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟಾರ್ಟರ್ ರೆಸಿಪಿನ ತಗೊಂಡು ನಾನು ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಬಾಯ್.